ಹಾಯ್ ಎಲ್ಲರಿಗೂ ನಮಸ್ಕಾರ. ಮಹಾಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿಯ ಏಕಾದಶಿಯ ದಿನದಂದು ಇಲ್ಲಿ ಮಹಾದೇವ ಮಂದಿರದಲ್ಲಿ ಏನೇನು ಕಾರ್ಯಕ್ರಮ ಇದ್ದು ಅಂತ ನೋಡೋಣ. ಇಲ್ಲಿ ಏನಂತಂದರೆ ಈ ವರ್ಷ ರಥೋತ್ಸವ ಕೂಡ ಮಾಡ್ತಾ ಇದ್ರು. ಮಹಾದೇವ ಮಂದಿರದ ಆವರಣದಲ್ಲಿ ಸುಂದರವಾದ ರಂಗೋಲಿಯನ್ನು ಕೂಡ ತೆಗೆದಿದ್ರು. ಇಲ್ಲಿ ಏನಂತಂದರೆ 5ನೇ ತಾರೀಕಿನಿಂದ ಇಲ್ಲಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದ್ದು 5ನೇ ತಾರೀಕಿನಿಂದ 9ನೇ ತಾರೀಕರವರೆಗೆ ಏನಂತಂದರೆ ಪ್ರತಿದಿನ ಸಂಜೆ 6 ಗಂಟೆಗೆ ಪ್ರವಚನ ಇತ್ತು. ಮತ್ತು 10ನೇ ತಾರೀಕು ಮಂಗಳವಾರ ದಿನದಂದು ಏನಂತಂದರೆ ಮಹಾದೇವ ಮಂದಿರವರೆಗೆ ಬಸ್ ನಿಲ್ದಾಣದಿಂದ ಮಹಾದೇವ ಮಂದಿರವರೆಗೆ ಸಕಲ ವಾದ್ಯ ಮೇಳದೊಂದಿಗೆ ಆರತಿ ಹಾಗೂ ಕುಂಭ ದುರುಡಿಗಳೊಂದಿಗೆ ಭವ್ಯ ಮೆರವಣಿಗೆ ಕೂಡ ಮಾಡಿದರು. ಈ ವರ್ಷ ಏನಂತಂದರೆ ನೂತನವಾಗಿ ನಿರ್ಮಿಸಿರುವಂಥ ರಥ ಮತ್ತು ಕಳಸ ಆಗಮನ ಕಾರ್ಯಕ್ರಮ ಇರೋದರಿಂದ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಮತ್ತು ಇನ್ನು ಮಹಾಶಿವರಾತ್ರಿಯ ದಿನದಂದು ರವಿವಾರ ಬೆಳಗ್ಗೆ 2 ಗಂಟೆಯಿಂದ 7 ಗಂಟೆವರೆಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಈ ರೀತಿಯಾಗಿ ವಿಶೇಷ ಅಲಂಕಾರ ಪೂಜೆಗಳು ನಡೆದಿದ್ದು. ಏಕಾದಶಿ ದಿನದಂದು ನಾವು ಕೂಡ ಏನಂತಂದರೆ ಮಹಾದೇವ ಮಂದಿರಕ್ಕೆ ಬಂದು ದೇವರ ದರ್ಶನವನ್ನು ಕೂಡ ಮಾಡಿದ್ವಿ. ಈ ರೀತಿಯಾಗಿ ಏಕಾದಶಿಯ ದಿನದಂದು ಇತ್ತು. ಮತ್ತು ಇನ್ನು ಸೋಮವಾರದಿಂದ ಇಲ್ಲಿ ಏನಂತಂದರೆ ಮಹಾಪ್ರಸಾದ ಕೂಡ ಇತ್ತು. ಮಹಾಪ್ರಸಾದಕ್ಕಂತೂ ಬಹಳಷ್ಟು ಸದ್ಭಕ್ತರು ಸೇರಿದ್ರು. ನಾವು ಕೂಡ ಮಹಾಪ್ರಸಾದವನ್ನು ತೆಗೆದುಕೊಂಡ್ವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.